ಶಾಬಾದ್ MLC ಅವರು ಮಗನ್ ಮದುವೆಯಾಗಿ ಒಂದೇ ತಿಂಗಳಾಗಿತ್ತು. ಅವನು ಆ ಹೆಂಡತಿನ ಟ್ರಬಲ್ ಮಾಡಬೇಡ್ರಿ ಅಂತ ಹೇಳಕ್ ಹೋದಾಗ ಅವ್ನು ಶೂಟ್ ಮಾಡಿದ್ರು. ಈ ಕೇಸ್ನಲ್ಲಿ ಇವನು ಸುಳ್ಳು ಹೆಸರು ಹೇಳಿ ಬರೀ ಇದನ್ನೇ ಮಾಡ್ಕೊಂಡು ಹೋಗಿದ್ದ. ರಿಕವರಿ ಬೇಕಾಗಿತ್ತು ಕರೆ, ಬಟ್ ಇನ್ನು ಇವರಿಗೇನು ಇವನು ತಲೆ ಬಿಡೋನೆ ಗೊತ್ತಾಗಿರಲಿಲ್ಲ. ಆಮೇಲೆ ಇದು ನಾವು ಇಂಟರ್ವ್ಯೂಟ್ ಮಾಡಿದ್ಮೇಲೆ ಗೊತ್ತಾದ್ಮೇಲೆ ಅವ್ನ ಗ್ಯಾಂಗ್ ಮೆಂಬರ್ಸ್ ಎಲ್ಲರೂ ಗೊತ್ತಾಗಿ ಅದರಲ್ಲಿ ಮುಖ್ತಿಯಾರ್ ಸಿಂಗ್ ಅಂಡ್ ಅದರ್ಸ್ ಗ್ಯಾಂಗ್, ಅದು ಇಟ್ ವಾಸ್ ಎ ಗ್ರೇಟ್ ಅಡ್ವೆಂಚರ್ ನಮ್ಮವ್ರು ಎಲ್ಲರಿಗೂ. ಅವನ ಹೆಸರು ರಿವೀಲ್ ಮಾಡಿದ್ದನ್ನೇ DIG ಅವರು ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಯಾಕಂದ್ರೆ 15 ದಿವಸ ಅರೆಸ್ಟ್ ಆದ್ರೂ ಕೂಡ, 15 ದಿವಸ ಆದ್ರೂ ಕೂಡ ಅವ್ನ ಹೆಸರು ಗೊತ್ತಿರಲಿಲ್ಲ, ಅವ್ನ ಊರು ಗೊತ್ತಿರಲಿಲ್ಲ. ಆಮೇಲೆ ಅವ್ನ ಹಿಸ್ಟ್ರಿ ಎಲ್ಲ ಗೊತ್ತಾಗಿ ಅಲ್ಲಿಗೆಲ್ಲ ಬಾರ್ಸಿಗೆ ಹೋಗಿ, ಆಮೇಲೆ ಗುನಾಕ್ ಹೋಗಿ ಅಲ್ಲಿಂದ 3 ಜನ ಅರೆಸ್ಟ್ ಮಾಡಿ, ಗುಣದಲ್ಲಿ ಮತ್ತೊಬ್ಬನ ಅರೆಸ್ಟ್ ಮಾಡಿ ಎಲ್ಲರನ್ನ ಮಾಡ್ಕೊಂಡು ಅವರು ಎಲ್ಲ ಗ್ಯಾಂಗ್ಸ್ ಆಫೆನ್ಸಸ್ ಎಲ್ಲ ರಿವೀಲ್ ಆದ್ಮೇಲೆ ಅವ್ರು ಮೋಸ್ಟ್ ಕ್ರೂಯಲ್ ಗ್ಯಾಂಗ್ ನಾನು ಅರೆಸ್ಟ್ ಮಾಡಿದ ಗ್ಯಾಂಗ್ಸ್ ಗಳಲ್ಲಿ ಡೆಕಾಯಿಟೀಸ್ ಹಾರ್ಮ್ ಮಾಡೋದು ಅಂದ್ರೆ ಅವರು ಬಿಗಿನಿಂಗ್ನೇ ಒಳಗೆ ಮನೆ ಎಂಟರ್ ಆಗ್ತಾನೆ ಎಲ್ಲಾರನ್ನೂ ಅಸಾಲ್ಟ್ ಮಾಡಿ ಕೈಕಾಲು ಕಟ್ಟಿ ಅವ್ರಿಗೆ ಹೊಡೆದು ಬಡ್ದು ಬಹಳ ಹಿಂಸೆ ಕೊಟ್ಟು ವೆಪನ್ಸ್ ಮಾಡ್ತಿದ್ರು. ಅವ್ರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡೋರು. ಬಡಿಗೆ ತೊಗೊಂಡು ವೆಪನ್ಸ್ ತೊಗೊಂಡು ಗಂಡ್ಮಕ್ಳಿಗೆ ಹೊಡೆಯೋದು, ಹೆಣ್ಮಕ್ಳನ್ನ ಎಳೆದಾಡೋದು, ಅವ್ರಿಗೆ ಕೈಕಾಲು ಕಟ್ಟಿ ಹಾಕೋದು, ಆಮೇಲೆ ಅವ್ರನ್ನ ಕಿವಿ ಕೂಡ ಪುರ್ಸತ್ ಕೊಡದಂಗೆ ಕಿತ್ಕೊಳ್ಳೋದು, ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರು. ಆಮೇಲೆ ನಮ್ಮ ಮುಂದೆ ಅವ್ರು ರಿವೀಲ್ ಮಾಡಿದ್ರಲ್ಲೇ 2 ಕೇಸ್ನಲ್ಲಿ ಡೆಕಾಯಿಟಿ ಮಾಡ್ರು. ಅವ್ನು ಪಾಪ ಶಾಬಾದ್ MLC ಅವರು ಮಗನ್ ಮದುವೆಯಾಗಿ ಒಂದೇ ತಿಂಗಳಾಗಿತ್ತು. ಅವನು ಆ ಹೆಂಡತಿನ ಟ್ರಬಲ್ ಮಾಡಬೇಡ್ರಿ ಅಂತ ಹೇಳಕ್ ಹೋದಾಗ ಅವ್ನಿಗೆ ಶೂಟ್ ಮಾಡಿದ್ರು. ಮರ್ಡರ್ ಮಾಡಿ ಡೆಕಾಯಿಟಿ ಮಾಡ್ಕೊಂಡು ಹೋಗಿದ್ರು. ಅದನ್ನು ಪೆಂಡಿಂಗ್ ಇತ್ತು. ಈ ಕೇಸ್ನಲ್ಲಿ ಇವನು ಸುಳ್ಳು ಹೆಸರು ಹೇಳಿ ಬರೀ ಇದನ್ನೇ ಮಾಡ್ಕೊಂಡು ಹೋಗಿದ್ದ. ರಿಕವರಿ ಬೇಕಾಗಿತ್ತು ಕರೆ, ಬಟ್ ಇನ್ನು ಇವರಿಗೇನು ಇವನು ತಲೆ ಬಿಡೋನೆ ಗೊತ್ತಾಗಿರಲಿಲ್ಲ. ಆಮೇಲೆ ಇದು ನಾವು ಇಂಟರ್ವ್ಯೂಟ್ ಮಾಡಿದ್ಮೇಲೆ ಗೊತ್ತಾದ್ಮೇಲೆ ಅವ್ನ ಗ್ಯಾಂಗ್ ಮೆಂಬರ್ಸ್ ಎಲ್ಲರೂ ಗೊತ್ತಾಗಿ ಅದರಲ್ಲಿ ಅಫ್ಕೋರ್ಸ್ ಇಬ್ರು ನಮಗೆ ಸಿಗಲೇ ಇಲ್ಲ. ಮುಂದೆ ಅದು ಏನಾಯ್ತು ಗೊತ್ತಾಗಿಲ್ಲ ನಮಗೆ. 5 ಜನ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ ರಿಮಾಂಡ್ ಮಾಡಿದ್ದಾಯ್ತು. ಇದಾದ ನಂತರ ನಾವು ಆಂಧ್ರ ಪೊಲೀಸ್ನವ್ರ ಜೊತೆ ಸೇರ್ಬಿಟ್ಟು ನಾವು ಒಂದು ರಾಜ ಅಂತೇಳಿ ಒಬ್ಬನು ಡೆಕಾಯ್ಟ್ ಹೆಡ್. ಅವ್ನ ಮೆಥಡ್ ಹೆಂಗಾಗಿತ್ತಂದ್ರೆ, ಈ ಗುಲ್ಬರ್ಗ ಡಿಸ್ಟಿಕ್ ಒಂದೇ ಡಿಸ್ಟಿಕ್ಕು, ಯಾದಗಿರಿ ತಾಲೂಕು, ಸುರ್ಪುರ್ ತಾಲೂಕು, ಶಾಪುರ್ ತಾಲೂಕು ಈ ಕಡೆ ಎಂಡು, ಆ ಕಡೆ ಮಹಬೂಬ್ ನಗರ್ ಡಿಸ್ಟಿಕ್ನಾಗಿನ್ನು 3 ತಾಲೂಕು. ಒಂದು ಸರಿ ಅಲ್ಲಿ ಅಫೆನ್ಸ್ ಮಾಡೋದು, 1 ತಿಂಗಳ ಬಿಟ್ಟು ಈ ಕಡೆ ಡಿಸ್ಟಿಕ್ನಾಗ ಅಫೆನ್ಸ್ ಮಾಡೋದು. ಇದು ಹಿಂಗೆ ಕಂಟಿನ್ಯೂಸ್ ನಡೀತಾ ಇತ್ತು. ನಾನು ಗುಲ್ಬರ್ಗ ಡಿಸ್ಟಿಕ್ ಶಾಪುರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ. ಇವನ್ ಪ್ಯಾಟರ್ನ್ ಸ್ಟಡಿ ಮಾಡಿ ರಾಜ ಗ್ಯಾಂಗ್ ಇದು ಅಂತೇಳಿ ನಮ್ಗೆ ಗೊತ್ತಾಗಿ, ನಮ್ಮ ಕಲೀಗ್ಸ್ ನಾವೆಲ್ಲ ಡಿಸ್ಕಸ್ ಮಾಡಿ ಇದು ರಾಜ ಗ್ಯಾಂಗ್ ಅಂತ ಗೊತ್ತಾಗಿ ಎಕ್ಸಾಕ್ಟ್ 15 ಡೇಸಿಗೆ ಆ ಕಡೆ ಅಫೆನ್ಸ್ ಆಗೋದು, ಇನ್ನೊಂದು 15 ಡೇಸ್ಗೆ ಈ ಕಡೆ ಡಿಸ್ಟಿಕ್ನಾಗ ಅಫೆನ್ಸ್ ಆಗೋದು. ಗುಲ್ಬರ್ಗ ಅವರಾಲ್ಕರ್ ಸಾಹೇಬ್ರು SP ಇದ್ರು. ನಾನು ಕೋರ್ಟಿಗೆ ಹೋಗಿದ್ದೆ ಗುಲ್ಬರ್ಗ. ಅವತ್ತು ಅಮಾವಾಸ್ಯೆ ಇತ್ತು. ನಾನು SP ಅವ್ರನ್ನ ಭೇಟಿಯಾದಾಗ, ಸರ್ ಇವತ್ತು ನೈಟ್ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಯಾದಗಿರಿ, ಶಾಪುರ್, ಸುರ್ಪುರ್ ತಾಲೂಕಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಡೆಕಾಯಿಟಿ ಆಗುತ್ತೆ ಸರ್ ಅಂದ್ರೆ. ಏನೇನು ಭವಿಷ್ಯ ಹೇಳ್ತೀನಿ ನಾನು. ಭವಿಷ್ಯ ಸರ್ ಪ್ಯಾಟರ್ನ್ ಸ್ಟಡಿ ಮಾಡಿದ್ದೀನಿ ನಾನು. ಈಗ ನೋಡಿ, ಈಗ ಲಾಸ್ಟ್ 4-5 ಆಫೆನ್ಸಸ್ ಇದೇ ರೀತಿಯಾಗಿದ್ದಾವೆ. ಇವತ್ತು ಇಲ್ಲಿ ಆಫೆನ್ಸ್ ಆಗ್ಬೋದು ಸರ್ ಇದು ಅಂತ ಅಂದ ತಕ್ಷಣ ಅವರು ಆಯಿತು ಅಂತ ವೈರ್ಲೆಸ್ನಲ್ಲೇ ಎಲ್ಲ ಈ ತಾಲೂಕಿನವ್ರು ಎಲ್ಲರೂ ನೈಟ್ ರೌಂಡ್ಸ್ನಲ್ಲೇ ಇರಬೇಕು, ಅಲರ್ಟ್ ಆಗಿರ್ಬೇಕು ಅಂತ ವೈರ್ಲೆಸ್ನಲ್ಲಿ ನನ್ನ ಮುಂದೆ ಹೇಳಿದ್ರು. ನಮ್ಮ ಫ್ರೆಂಡ್ ಅವತ್ತು ಊಟಕ್ಕೆ ಇದ್ದ, ಅವ್ರ ಮನೆಗೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿ ರಾತ್ರಿ 11 ಗಂಟೆಗೆ ಅವ್ರ ಮನೆಯಿಂದ ಬಿಟ್ಟು ನಾನು ಶಾಪುರ್ಗೆ ಹೋದೆ. ಶಾಪುರ್ ಮುಟ್ಟೋ ಅಷ್ಟೊತ್ತಿಗೆ 1 ಗಂಟೆಗೆ ನಾವು ಶಾಪುರಿಗೆ ಹೋದಾಗ ನಾನು ಪೊಲೀಸ್ ಸ್ಟೇಷನ್ ಮುಂದೆ SP ಕಾರು, DIG ಕಾರು ಎಲ್ಲ ನಿಂತದೆ, ಎಲ್ಲರೂ ಪೊಲೀಸರು. ನಾನು ಅಲ್ಲಿಗೆ ಹೋಗಿ ಇಳಿದು ನಾವು ಒಳಗಡೆ ಹೋದೆ. ಎಲ್ಲಿದ್ರಿ ನೀವು ಅಂತ. ಸರ್ ನಮ್ಮ ಫ್ರೆಂಡಲ್ಲಿ ಊಟಕ್ಕೆ ಕರೆದಿದ್ರು, ಊಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಡೆಕಾಯಿಟಿ ಆಗುತ್ತೆ ಅಂತ ಹೇಳಿ ನಿಮ್ಮಲ್ಲೇ ಡೆಕಾಯಿಟಿ ಮಾಡಿಸಿದ್ರ ಅಂತ. ಶಾಪುರಲ್ಲೇ ವಕೀಲರ ಮನೆ ಡೆಕಾಯಿಟಿ ಆಗಿದೆ, ಅದೇ ಗ್ಯಾಂಗ್ ಅಂತ ಆಯ್ತು. ಆದ್ರೆ ನಾನು ಮುಂದೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ರಾಯಚೂರಿಗೆ ಬಂದೆ. ರಾಯಚೂರಿಗೆ ಬಂದ್ಮೇಲೆ ನನಗೆ ಸುರೇಂದ್ರ ಅಂತ ಇನ್ಸ್ಪೆಕ್ಟರ್ ಬಳ್ಳಾರಿ ಅವರು, ನಾವು ಬಳ್ಳಾರಿ ಡಿಸ್ಟಿಕ್, ರಾಯಚೂರು ಡಿಸ್ಟಿಕ್ ಅಂಡ್ ಕರ್ನೂಲ್ ಡಿಸ್ಟಿಕ್ ಪೊಲೀಸಿಂಗ್ ಜೊತೆಗೆ ಮಾಡ್ತಿದ್ವಿ. ಇವನ್ ಗೋವಾ ಪೊಲೀಸರ ಜೊತೆಗೂ ಸಾಕಷ್ಟು ಕೇಸ್ ಮಾಡಿದ್ವಿ. ಆಮೇಲೆ ಇವೊಂದು ರಾಜಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ನಾನು ಚೆನ್ನೈನಲ್ಲಿ ಇದ್ದೀನಿ, ಬಳ್ಳಾರಿಯಲ್ಲಿ ಅವ್ನ ಮನೆ ಮಾಡ್ಕೊಂಡಿದ್ದಾನ ಅಂತ ಗೊತ್ತಾಗಿದೆ ಅಂತ. ನಾನು ನಮ್ಮ SP ಹೇಳಿದ್ಮೇಲೆ ನಮ್ಮ SP ಬಳ್ಳಾರಿ SP ಮಾತಾಡಿ ನಾನು ಅಲ್ಲಿಗೆ ಹೋಗಿ ಅವ್ನ ಮನೆಗೆ ಅಟ್ಯಾಕ್ ಮಾಡಿದ್ರೆ ಅವನಲ್ಲಿ ರಾಜ ಸಿಕ್ಕ. ಅವ್ನ ಗ್ಯಾಂಗ್ ಮೆಂಬರ್ಸ್ ಎಲ್ಲರೂ ಕರ್ನೂಲು, ಅನಂತಪುರದಲ್ಲಿದ್ರು. ಅವ್ರನ್ನೆಲ್ಲರೂ ರೌಂಡ್ ಅಪ್ ಮಾಡಿದ್ವಿ. ರೌಂಡ್ ಅಪ್ ಮಾಡಿ ಅವನು ಮಹಬೂಬ್ ನಗರ್ ಡಿಸ್ಟಿಕ್ನಾಗೆ ಸಬ್ ಇನ್ಸ್ಪೆಕ್ಟರ್ ರಿವಾಲ್ವರ್ ಅವನ್ ಕಳ್ತನ ಮಾಡಿದ್ರು. ಆ ರಿವಾಲ್ವರ್ ಸರ್ಚ್ ಮಾಡ್ಕೊಂಡು ಹೋದಾಗ ಸಿನ್ನೂರು ಹಳ್ಳದ ಉಸುಗಿನಲ್ಲಿ ಒಂದು 4 ಫೀಟ್ ತೆಗೆದು ಅಲ್ಲಿ ಪ್ಲಾಸ್ಟಿಕ್ ನಲ್ಲಿ ಕವರ್ ಮಾಡಿ ಅದನ್ನ ಅಲ್ಲಿ ಇಟ್ಟಿದ್ರು. ಅದು ರಿಕವರಿ ಆಯ್ತು. ಆಮೇಲೆ ಅವರು ಆ ಗ್ಯಾಂಗ್ನಾಗೆ 22 ಕೇಸ್ ಮತ್ತೆ ರಿಕವರಿ ಆದವು. ಕೇಸ್ ನಾಯಕ್ ಅಂತೇಳಿ ನಮ್ಮ ಇನ್ಸ್ಪೆಕ್ಟರ್ ಇದ್ರು ಬಳ್ಳಾರಿಯಲ್ಲಿ. ಇವು ಎಲ್ಲ ಗ್ಯಾಂಗ್ಸ್ ಅರೆಸ್ಟ್ ಆಗತ್ತಿನ ಡೆಕಾಯಿಟೀಸ್ ಮೊದ್ಲಿಗೆ ಎವ್ರಿ ಮಂತ್ 3-4 ಡೆಕಾಯಿಟೀಸ್ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಆಗೇ ಆಗ್ತಿದ್ದು. ಆಲ್ ಆಫ್ ಎ ಸಡನ್ ಡೆಕಾಯಿಟೀಸ್ ಸ್ಟಾಪ್ ಆದ್ರೆ ಸುನಿಲ್ ಕುಮಾರ್ ಸಾಹೇಬ್ರು SP ಇದ್ರು. ಇವರು ನಮ್ಮ ಕೇಸ್ ನಾಯಕ್ ಸಾಹೇಬ್ರು, ಸುನಿಲ್ ಕುಮಾರ್ ಸಾಹೇಬ್ರು, ಡೆಕಾಯಿಟೀಸ್ ಕಮ್ ಡೌನ್ ವೆರಿ ಮಚ್, ಪೂರಾ ಕಂಟ್ರೋಲ್ನಾಗ ಆಗಿದೆ ಅಂದ್ರೆ. ಸರ್ ನಮ್ಮ ಡಿಸ್ಟಿಕ್ ಬಾರ್ಡ್ರಿಗೆಲ್ಲ ಡಂಬಳಿದಾನೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದೆ ಸರ್, ಅದಕ್ಕೆ ಎಲ್ಲ ಡೆಕಾಯಿಟೀಸ್ ಇಲ್ಬಹುದು. ಇವೆಂಟ್ ಗ್ಯಾಂಗ್ ಅರೆಸ್ಟ್ ಮಾಡಿದ್ರು ಇವರಿಗೆ. ಸೊ ಹೀಗಾಗಿ ಕಡಿಮೆ ಇದೆ ಅಂತ ಜೋಕ್ ಮಾಡಿದ್ರು ಅಷ್ಟೇ. ಅಫ್ಕೋರ್ಸ್ ಇಟ್ ವಾಸ್ ಎ ಜೋಕ್. ಆಮೇಲೆ ಅಫ್ಕೋರ್ಸ್ ಡೆಕಾಯಿಟೀಸ್ ಪೂರ್ತಿ ಕಡಿಮೆ ಆಯ್ತು. ಅವಾಗಿಂದ ಕಡಿಮೆ ಆಗಿದ್ದು ರಾಯಚೂರು ಡಿಸ್ಟಿಕ್ನಲ್ಲಿ ಡೆಕಾಯಿಟೀಸ್ನೇ ಕಡಿಮೆ ಆಗಿಬಿಡ್ತು ಪೂರ.
ಅಲ್ಲಿವರೆಗೆ ಆಂಧ್ರದ ಗ್ಯಾಂಗ್ಸ್ ಭಾಳ ಡೆಕಾಯಿಟ್ ಮಾಡ್ತಿದ್ರು, ಆಮೇಲೆ ಮಹಾರಾಷ್ಟ್ರ ಗ್ಯಾಂಗ್ಸ್ ಬಂದು ಡೆಕಾಯಿಟ್ ಮಾಡ್ತಿದ್ರು, ಕರ್ನಾಟಕ ಗ್ಯಾಂಗ್ಸ್ನು ಇದ್ದು. ಅದಾದ್ಮೇಲೆ 95 ನಾನು DCIB ರಾಯಚೂರಿಗೆ ಪೋಸ್ಟಿಂಗ್ ಆಯ್ತು, ಡಿಸ್ಟ್ರಿಕ್ಟ್ ಸ್ಪೆಷಲ್ ಬ್ರಾಂಚ್ ನಲ್ಲಿ. ಆಗ ಅಲ್ಲಿ 18-20 ವರ್ಷದಿಂದ ನಕ್ಸಲ್ಸ್ ಆಕ್ಟಿವ್ ಇದ್ರು ರಾಯಚೂರು ರೂರಲ್ ಲಿಮಿಟ್ಸ್ ನಲ್ಲಿ, ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮತ್ತು ಯಾಪಲ್ದಿನಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮತ್ತು ಯರಗಾರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಅವ್ರದ್ದು ಪ್ರಜಾ ಪಂಚಾಯತಿ ಅಂತ ಮಾಡ್ತಿದ್ರು. ಆ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಅವನು ಯಾರು ಲ್ಯಾಂಡ್ ಲಾರ್ಡ್ ಬಡವರಿಗೆ ಹ್ಯಾರಸ್ ಮಾಡ್ತಾನೆ ಅವನಿಗೆ ಆರ್ಡರ್ ಮಾಡಿದ್ರು, ನೀವು ಇವರಿಗೆ ಇಷ್ಟು ಕಾಂಪನ್ಸೇಷನ್ ಕೊಡೋದಂತೆ. ಅವ್ ಕೊಡದೆ ಹೋದ್ರೆ ಅವನಿಗೆ ಕೊಲೆ ಬೆದರಿಕೆ ಹಾಕೋದು, ಕೊಲೆಗಳು ಮಾಡಿದ್ದಾರೆ. ಆದ್ರೂ ಕೂಡ ಅವರು ಎಲ್ಲಿಯೂ ಅರೆಸ್ಟ್ ಆಗಿಲ್ಲ. ಮಲ್ಲಿಕಾರ್ಜುನ್ ಅಂತ ಹೇಳಿ ಆಮೇಲೆ ರಮೇಶ್ ಅಂತ ಒಬ್ನು, ಅವರಿಗೆ ಸಪೋರ್ಟಿಂಗ್ ನಮ್ಗೆ ಒಂದು ಸಿದ್ದನಗೌಡ ಅಂತ ಹೇಳಿ ಒಬ್ಬನು ಮರ್ಡರ್ ಮಾಡಿದ್ರು, ರಾಯಚೂರು ಸಿಟಿಯಲ್ಲೇ ಮರ್ಡರ್ ಮಾಡಿ. ಆ ಮರ್ಡರ್ ಮಾಡಿದ್ಮೇಲೆ ಸೀರಿಯಸ್ ತಗೊಂಡು ಸ್ಪೆಷಲ್ ಸ್ಕ್ವಾಡ್ ಅಂತ ಮಾಡಿದ್ರು. ಸ್ಪೆಷಲ್ ಸ್ಕ್ವಾಡ್ ಮಾಡಿ ನನಗೆ ಲೀಡ್ ಮಾಡಕ್ಕೆ PV ಭಾಸ್ಕರ್ ಅವರು DG ಆಗಿದ್ರು. ಅವರು ರಾಯಚೂರು ಡಿಸ್ಟಿಕ್ ಬಂದು ಇದು ಫಸ್ಟ್ ಸ್ಕ್ವಾಡ್ ನಾವು ಮಾಡಿದ್ದು. ಕೋರ್ಸ್ ಆಂಟಿ ಸೋಷಿಯಲ್ ಎಲಿಮೆಂಟ್ ಸಪ್ರೆಸಿಂಗ್ ಗ್ಯಾಂಗ್ ಅಂತ ನಾವು ಸ್ಕ್ವಾಡ್ ಅಂತ ಮಾಡ್ತೀವಿ. ನಾನು ಹೇಳಿದೆ, ಸರ್ ಇಲ್ಲಿ ನಕ್ಸಲಿಸಮ್ ಇದೆ ಸರ್, ಇದು ದಿಸ್ ಇಸ್ ಕನ್ಫರ್ಮ್ಡ್, ಬಟ್ ವಿ ಆರ್ ಫೈಟಿಂಗ್ ಅನ್ನೋನ್ ಎನಿಮಿ. ಅವ್ನು ಎದುರಿಗೆ ಬಂದು ನನಗೆ ಚಕವಾಕ್ ಹೋದ್ರು ಅವನು ನಕ್ಸಲೈಟ್ ಅಂತ ನನಗೆ ಗೊತ್ತಾಗಲ್ಲ, ಬಟ್ ನಾ ಪೊಲೀಸ್ ಆಫೀಸರ್ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ಬಿಕಾಸ್ ಐ ಮೀನ್ ದ ಪಬ್ಲಿಕ್. ಸೊ ಎಲೆಕ್ಷನ್ಸ್ ಬರ್ತಾ ಇದಾವು, ಡೋಂಟ್ ಟೇಕ್ ಎನಿ ವೈಲೆಂಟ್ ಸ್ಟೆಪ್ಸ್ ಅಂತಂದ್ರು. ಸರ್ ವೈಲೆಂಟ್ ಸ್ಟೆಪ್ಸ್ ತಗೋಬೇಡ ಅಂತಂದ್ರೆ ನಡ ಬಜಾರ್ದಾಗ ಇಫ್ ಕಮ್ಸ್ ಅಗೇನ್ ಇನ್ ಫ್ರಂಟ್ ಆಫ್ ಮೀ, ಐ ವಿಲ್ ನಾಟ್ ಹೆಸಿಟೇಟ್ ಟು ಓಪನ್ ಫೈರ್ ಸರ್, ಬಿಕಾಸ್ ನಾನು ಫೈರ್ ಓಪನ್ ಮಾಡದೆ ಹೋದ್ರೆ ಐ ಹ್ಯಾವ್ ಟು ಡೈ. ಇಫ್ ಐ ಓಪನ್ ದ ಫೈರ್ ಅಟ್ ದ ಮೋಸ್ಟ್ ಐ ಹ್ಯಾವ್ ಟು ಗೋ ಟು ಜೈಲ್. ಐ ಪ್ರಿಫರ್ ಗೋಯಿಂಗ್ ಟು ಜೈಲ್ ಅಂತ ಅದೇ ಏನು ಬಿ ರಿಸ್ಟ್ರೆಂಟ್ಫುಲ್ ಅಂತ ಆಯ್ತಂತ ಅವ್ರು ಹೇಳಿ ಹೋಗಿ ಒಂದು 10 ದಿವಸಕ್ಕೆ ನಾವು ಅಷ್ಟೊತ್ತಿಗೆ 3 ತಿಂಗಳಾಗಿತ್ತು. ದಿವಸ ಬೆಳಿಗ್ಗೆ 5 ಗಂಟೆಗೆ ಕೊಂಬಿಂಗ್ ಹೋಗ್ತಿದ್ವಿ ಹಳ್ಳಿಗಳಲ್ಲಿ. ಮೋಸ್ಟ್ ಆಫ್ ದಿ ವಿಲೇಜರ್ಸ್ ಸಪೋರ್ಟೆಡ್ ದೆಮ್ ಓನ್ಲಿ, ದೇ ವರ್ ಇನ್ ದೇರ್ ಫೇವರ್. ಅವ್ರದ್ದು 4 ಜನ ಗ್ಯಾಂಗ್ ಅಷ್ಟೇ. ಆಮೇಲೆ ನಾವು ಸ್ವಲ್ಪ ಡೀಪರ್ ಹೋಗಕತ್ತಿಂದೆ ವಿಶಾಖಪಟ್ಟಣದಿಂದ ಸೆಂಟ್ 2 experts, 1 lady and 1 man. The man was an expert in 4 police bombings at Andhra. He had killed 17 policemen. So ನಾವು ಅವ್ರಿಗೆ ಕೆಲವೊಂದ್ಸಲ ಹತ್ತತ್ರದಲ್ಲೇ ಅವ್ರು ನಮ್ಮನ್ನು ಮಿಸ್ ಆಗಿದೆ. ನಾವು ಅವ್ರನ್ನ ನೋಡಿಲ್ಲ, ಅವ್ರು ನಮ್ಮನ್ನು ನೋಡಿಕೊಂಡಿದ್ದಾರೆ. ಅವ್ರ ಮನಸ್ಸು ಮಾಡಿದ್ರೆ ನಮ್ಮನ್ನು ಯಾವಾಗೋ ಕೊಲ್ಬೋದಿತ್ತು, ಬಟ್ ದೇ ಡಿಡ್ ನಾಟ್ ವಾಂಟ್ ಟು ಎಕ್ಸ್ಪೋಸ್. ಸೊ ಅವ್ರನ್ನ ಡೆಪ್ಯೂಟ್ ಮಾಡಿದ್ರು ಟು ಅಟ್ಯಾಕ್ ಅಂಡ್ ಫಿನಿಶ್ ಅಸ್. ಮಧು ಅಂತ ಒಬ್ನು, ಅವನು ಮತ್ತು ಸುಮಾ ಅಂತೇಳಿ ಅವನು ಒಬ್ಬ ಲೇಡಿ. ನಾವು ಬೆಳಿಗ್ಗೆ 5 ಗಂಟೆಗೆ ಕೋಮಿಂಗ್ ಸ್ಟಾರ್ಟ್ ಮಾಡಿ ವಿಲೇಜಿಗೆ ಹೋಗ್ತಿದ್ವಿ. ಆಮೇಲೆ ಈ ಹೊರಗಡೆ ಪಂಪ್ ಹೌಸಸ್ ಇರ್ತಾವಲ್ಲ, ಪಂಪ್ ಹೌಸ್ ಹೋಗ್ತಿದ್ವಿ. ಪಂಪ್ ಹೌಸ್ನಲ್ಲಿ ಕೆಲವೊಂದ್ಸಲ ಒಳಗಿದ್ದಾರಂತ ಇನ್ಫಾರ್ಮೇಶನ್ ಇರ್ತಿತ್ತು. ನಾವು ಹೊರಗಡೆಯಿಂದ ಕೀಲಿ ಹಾಕಿದ್ರು ಸುತ್ತ ಕೀಲಿ ಮುರಿದು ಪಂಪ್ ಹೌಸ್ ಸರ್ಚ್ ಮಾಡಿ ಆ ಫಾರ್ಮರ್ಗೆ ತ್ರಾಸ ಆಗಬಾರಂತೆ ಒಂದು ಹೊಸ ಕೀಲಿ ಮತ್ತು ಕೀ ಅಲ್ಲಿ ಇಟ್ಟು ಬರ್ತಿದ್ವಿ ನಾವು. ಸೊ ಇದೇ ರೀತಿ ಮಾಡ್ತಾ ಇದ್ದಾಗ ಇವರು ಭಾಸ್ಕರ್ ಸರ್ ಬಂದು ರೆಸ್ಟೋರೆಂಟ್ ಇರಲಿ, ಯು ಕ್ಯಾನ್ ಅರೆಸ್ಟ್ ದಮ್ ಬಟ್ ನಾಟ್ ಟು ಗೋ ಫಾರ್ ಎನಿ ವೈಲೆನ್ಸ್ ಅಂತ ಹೇಳೋರು. ಅದಾಗಿ ಅಷ್ಟರಲ್ಲಿ ಇವನು ಮಧುನ ಡೆಪ್ಯೂಟ್ ಮಾಡಿದ ಇನ್ಫಾರ್ಮೇಶನ್ ನಮಗೆ ಗೊತ್ತಾಯ್ತು, ಹಿಂಗೊಬ್ಬರನ್ನ ಎಕ್ಸ್ಪರ್ಟ್ ಡೆಪ್ಯೂಟ್ ಮಾಡಿದಾರೆ. ಅಲ್ಲಿ ಶ್ರೀರಾಮ್ಲು ಅಂತೇಳಿ IB ಇನ್ಸ್ಪೆಕ್ಟರ್ ಇತ್ತು, ಇಂಟೆಲಿಜೆನ್ಸ್ ಬ್ಯೂರೋ. ಅವರು ನಕ್ಸಲಿಸಮ್ ಏರಿಯಾದಲ್ಲಿ 15 ವರ್ಷ ಸರ್ವಿಸ್ ಮಾಡಿದ್ರು. ಅವ್ರು ನಮಗೆ ಹೇಳ್ತಿದ್ರು ಬಿ ಕೇರ್ಫುಲ್. ಆಮೇಲೆ ನಮ್ಮ SP ಸುನಿಲ್ ಕುಮಾರ್ ಸಾಹೇಬರು 7 o'clock ಆದ್ಮೇಲೆ ಈವ್ನಿಂಗ್ ನೋ ಕಾಂಬಿಂಗ್, ನೋ ಸರ್ಚಿಂಗ್. ಅವ್ರು ನಿಮ್ಗಿಂತ ಬೆಟರ್ ಟ್ರೈನ್ ಅದಾರ, ನಿಮ್ಗಿಂತ ಬೆಟರ್ ಟ್ಯಾಕ್ಲಿಂಗ್ ಅದಾರ. ಮತ್ತೆ 7 ಗಂಟೆಗೆ ಇವ್ರು ವೈರ್ಲೆಸ್ ಸ್ಟಾರ್ಟ್ ಮಾಡೋದು, ನೀವು ಇಮಿಡಿಯೇಟ್ ಆಗಿ ವಾಪಸ್ ಬರ್ರಿ. ದಿಸ್ ವೆಂಟ್ ಆನ್ ಫಾರ್ ಅಬೌಟ್ 6 months. 6 months ಆದ್ಮೇಲೆ ಒಂದ್ ದಿವಸ ನಾವು ಕೋಮಿಂಗ್ ಸ್ಟಾರ್ಟ್ ಮಾಡ್ಕೊಂಡಾಗ ಮುಂಜಾನೆ ಅಂತ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ನಾವು ಒಂದು ಪಂಪ್ ಹೌಸ್ ಚೆಕ್ ಮಾಡಿದ್ವಿ. ಆ ಪಂಪ್ ಹೌಸ್ ಒಳಗಡೆ ಒಂದು ಖರ್ಚಿಫ್ ಮತ್ತು ಒಂದು ಪೇರ್ ಕ್ಯಾನಲ್ ಶೂಸ್. ರೈತರಂತ ಕ್ಯಾನಲ್ ಶೂಸ್ ಹಾಕಂಗಲ್ಲ, ಇದು ಡೆಫಿನೆಟ್ಲಿ ಇವ್ರದೇ ಅಂತಂದು ನಾವು ಹೊರಗಡೆ ಬಂದು ಸ್ವಲ್ಪ ಸ್ಪ್ರೆಡ್ ಔಟ್ ಆಗಿ ಮುಂದೆ ಹೋಗ್ತಾ ಇದ್ವಿ. 2 ಗ್ರೂಪ್ ಮಾಡಿದ್ವಿ. ಒಂದು SP ಪಾಟೀಲ್ ಅಂತ ಇನ್ಸ್ಪೆಕ್ಟರ್, ಅವರು ಒಂದು ಸೆಪರೇಟ್ ಗುಂಪು, ನಮ್ದು ಒಂದು ಸೆಪರೇಟ್ ಗುಂಪು. 303 ರೈಫಲ್ಸ್ ಮತ್ತು 9mm ಪಿಸ್ಟಲ್ಸ್ ಇರ್ತಿದ್ವು ನಮ್ಮ. ನನ್ನ ಹತ್ರ ಕಾಶಿ ಅಂತ ಈಗ SP ಕೂರ್ಗ್ ಫಾರೆಸ್ಟ್ ಸೆಲ್ SP ಅವನು ಅವಾಗ ಸಬ್ ಇನ್ಸ್ಪೆಕ್ಟರ್, ನಾನು ಅವಾಗ ಇನ್ಸ್ಪೆಕ್ಟರ್. ನಾವು ನಮ್ದೊಂದು ಗ್ಯಾಂಗು ಅವ್ರದೊಂದು ಗ್ಯಾಂಗು ಮಾಡ್ಕೊಂಡು ಸ್ಪ್ರೆಡ್ ಔಟ್ ಆಗಿ ಹೋಗ್ತಾ ಇದ್ವಿ. ಸ್ವಲ್ಪ ಮಳೆ ಬಂದ ತಕ್ಷಣ ನಾವು ಒಂದು ದೊಡ್ಡ ಬೇವಿನ ಗಿಡ ಇತ್ತು, ಆ ಬೇವಿನ ಗಿಡದ ಕೆಳಗಡೆ ಹೋಗಂತೆ ನಾವು ಅಲ್ಲಿಗೆ ಓಡ್ತಾ ಇದ್ವಿ. ಆ ಬೇವಿನ ಗಿಡದ ಪಕ್ಕದಲ್ಲಿ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ಇವರು ಸ್ನಾನ ಮಾಡ್ತಾ ಇದ್ದಾರೆ. ಇವ್ರು ನಾವು ಓಡಾಕತ್ತಿದ್ ನೋಡಿ ನಾವು ಗಿಡದ ಹತ್ರ ನಾವು ಓಡ್ತಾ ಇದ್ವಿ. ಅವ್ರು ಏನ್ ತಿಳ್ಕೊಂಡಿದ್ದಾರೆ, ತಮ್ಮ ಹತ್ರ ಓಡಕ್ ಬರ್ತಾ ಇದೆ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಇಮಿಡಿಯೇಟ್ಲಿ ಓಡಕ್ ಸ್ಟಾರ್ಟ್ ಮಾಡಿ ಬಟ್ಟೆ ಗಿಟ್ಟೆ ಅಲ್ಲೇ ಬಿಟ್ರು. ಬಟ್ ಅವರು 4 ಜನರ ಹತ್ರ ರೈಫಲ್ಸ್ ಮತ್ತೆ ರಿವಾಲ್ವರ್ಸ್ ಅವ್ರನ್ನ ಹಿಡ್ಕೊಂಡು ಓಡ್ತಾ ಇದ್ರು. ಅವ್ರು ಮುಂದೆ ಓಡುದು, ನಾವು ಹಿಂದಿಂದ ಓಡುದು. ಅವ್ರು ಏನ್ ಸಿಗ್ನಲ್ ಕೊಡ್ತಿರೋ ಗೊತ್ತಿಲ್ಲ. ಅಟ್ ಎ ಟೈಮ್ 4 ಜನ ಹೊಳ್ಳಿ ನಿಲ್ತಿದ್ರು. ಅವ್ರು ಫೈರಿಂಗ್ ಮಾಡಿದ್ರು, ನಾವು ಗ್ರೌಂಡ್ ಪೊಸಿಷನ್ ತಗೊಂಡು. ಆ ಗುಂಡುಗಳು ಇನ್ನೂ ಕಿವಿ ಹತ್ರ ಇಲ್ಲಿ ಹೋದಂಗೆ ಕೇಳಿಸ್ತದೆ. ನಾವು ಅದು ಒಂದು 5 kilometers ಚೇಂಜ್ ಮಾಡಿ ಒಂದು SLR ರೈಫಲ್ ನಮ್ ಕಾಸವ ಕಡೆ ಇತ್ತು. ನಾವು ಇಲ್ಲಿಂದ ಗುಂಡು ಹೊಡೆದ್ರೆ ನಮ್ ಗುಂಡು ಅವ್ರಿಗೆ ರೀಚ್ ಆಗಂಗೇ ಇಲ್ಲ, ರೇಂಜೇ ಇಲ್ಲ ನಮ್ ಪಿಸ್ಟಲ್. ಅವ್ರದ್ದು ಮಾತ್ರ ಲಾಂಗ್ ರೇಂಜ್ ಇದ್ರು ನಮ್ಮ ಹತ್ರ ಬಂದ್ ಹೋಗ್ತಿದ್ದು ಗುಂಡು. ರೈಫಲ್ ಅಬೌಟ್ 100 yards, ಕೆಲವೊಂದ್ಸಲ 150 yards ಸಿಕ್ಕಿತ್ತು, ಮತ್ತೆ 90 yards ಸಿಕ್ಕಿತ್ತು, ಮತ್ತೆ 100 yards ಸಿಕ್ಕಿತ್ತು. ನಮ್ದು 50 yards. ಆಮೇಲೆ ಅವ್ರಿಗೇನು ಡಿಫ್ರೆನ್ಸ್ 100 yards. ನಾವು ಸುಮ್ಮನೆ ಟಪ್ ಮತ್ತೆ ನಾನು ಕಾಶಿ ಬುಲೆಟ್ ಸೇವ್ ಮಾಡೋದು, ಸುಮ್ಮನೆ ವೇಸ್ಟ್ ಮಾಡಕ್ ಹೋಗ್ಬೇಡ, ನಾ ಫೈರಿಂಗ್ ಮಾಡಿದಾಗ ನೀ ಮಾಡಕ್ ಹೋಗ್ಬೇಡ, ನಾ ಮಾಡಿದಾಗ ನಾ ಮಾಡೋದು. ಚೇಸ್ ಮಾಡ್ತಾ ಹೋದ್ವಿ. ಒಂದು 5 kilometers ಚೇಸ್ ಆದ್ಮೇಲೆ SLR ನನ್ನ ಕೈಗೆ ಬಂತು. SLR ತಗೊಂಡು ಗುರಿ ಇಟ್ಟು ಹೊಡೆದೆ. ಅದು ಜಸ್ಟ್ ಟರ್ನ್ ಮಾಡಿ ಫೈರ್ ಮಾಡಕ್, ನಾವು ಈ ಕಡೆಯಿಂದ ಫೈರ್ ಮಾಡಕ್ಕೆ, ಅದು ಅವನಿಗೆ ಇಲ್ಲಿ ತಲೆಗೆ ಇಲ್ಲಿ ಕರೆಕ್ಟ್ ಆಗಿ ಗುಂಡು ಬಿದ್ದು ಹಾಫ್ ತಲೆ ಹಾರಿ ಹೊಡ್ತು. ಅವನು ಅಲ್ಲೇ ಬಿದ್ದ. ಆ ಹೆಣ್ಮಗಳು
ಪಿಸ್ಟಲ್ ಹಿಡ್ಕೊಂಡು ಅವ್ನ ಬಾಜುನೇ ನಿಂತು ಹೊತ್ತ ಓಡ್ಲಿಲ್ಲ ಆಕಿ. ಇನ್ನಿಬ್ಬರು ಮಲ್ಲಿಕಾರ್ಜುನ ರಮೇಶ್ ಅನ್ನೋರು ಇಬ್ರು ಓಡಿ ಪಾರ. 5:30 ಸಾಯಂಕಾಲ 5:30 ಆಗಿತ್ತು ಇಷ್ಟು. ಅವಾಗ ನಾವು ಎಸ್ ಪಿಗೆ ತಿಳಿಸಿದ್ವಿ ವೈರ್ಲೆಸ್ ನಲ್ಲಿ. ಅವರು ಸಿನ್ನೂರಲ್ಲಿದ್ರು. SP DC ಇಮಿಡಿಯೇಟ್ಲಿ ಕಮ್ ಟು ದ ಸ್ಪಾಟ್. ಆಮೇಲೆ ಇದಕ್ಕೆ ಶಿಫ್ಟ್ ಮಾಡಿ ಈಕಿನ ಅರೆಸ್ಟ್ ಮಾಡಿದ್ವಿ. ಈಕಿನ ಅರೆಸ್ಟ್ ಮಾಡಿದ್ಮೇಲೆ ಈ ಗ್ರೇ ಹೌಂಡ್ಸ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ಇವ್ರದೆಲ್ಲ ಹಿಸ್ಟ್ರಿ, ಇವ್ರದೆಲ್ಲ ಪೂರ್ತಿ ಇತಿಹಾಸ ಕೊಟ್ಟರು ನಮಗೆ, ಹಿಂಗಿದ್ದಾರೆ. ಆಗ ಇಲ್ಲಿ ರಾಯಚೂರು ಡಿಸ್ಟಿಕ್ ಸ್ಕ್ವಾಡ್ ಕ್ಲೋಸ್ ಮಾಡಿದವ್ರು. ವಾಪಸ್ ಒಂದು ನಕ್ಸಲ್ ಆಕ್ಟಿವಿಟಿನೇ ಇಲ್ಲ ಇಲ್ಲಿ. ಬಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟೆಡ್ ಫ್ರಮ್ ರಾಯಚೂರು ಡಿಸ್ಟಿಕ್. ರಾಯಚೂರು, ದೇವದುರ್ಗ, ಸಿನ್ನೂರು, ಚಿಕ್ಕಮಗಳೂರಲ್ಲಿ ಎನ್ಕೌಂಟರ್ ಆದಾಗ ಒಬ್ಬ ಹೆಣ್ಮಗಳು ರಾಯಚೂರು ಹಾಕಿ, ಒಬ್ಬ ಗಂಡ ಮಗ ದೇವದುರ್ಗ ತಲ್ನು. ಮೊದ್ಲಿಗೆ ಆಕ್ಟಿವಿಟಿ ಇಲ್ಲಿ ರಾಯಚೂರು ಡಿಸ್ಟಿಕ್ ಹಾಕಿತ್ತು. ರಿಕ್ರೂಟ್ಮೆಂಟ್ ಯೂಸ್ ಟು ಬಿ ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಅಲ್ಲಿಂದ ರಿಕ್ರೂಟ್ಮೆಂಟ್ ಆಗಿತ್ತು. ಈಗ ಆಕ್ಟಿವಿಟೀಸ್ ಅಲ್ಲಿ ಸ್ಟಾರ್ಟ್ ಆಯ್ತು, ರಿಕ್ರೂಟ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಇಲ್ಲಿ ನಾವು ಅಡವಿಯಲ್ಲಿ ಓಡ್ತಾ ಇದ್ರು. ನಾವು ಅಡವಿಯಲ್ಲಿ ಬೆನ್ನತ್ತಿ ಫೈರಿಂಗ್ ಮಾಡಿದ್ವಿ ಅಂತ ಹಾಕಿದ್ವಿ. ಮೆಂಡಗರ್ ಸಾಹೇಬರು DIG ಇದ್ರು. ಅವ್ರು ಬಂದು ಸ್ಪಾಟ್ ನೋಡಿದ್ರು. ಇಲ್ಲಿ ಅಡವಿ, ಒಂದ್ ಗಿಡ ಇಲ್ಲ, ಏನಿಲ್ಲ ಸರ್. ಇಲ್ಲಿ ಈ ಪ್ರದೇಶದಲ್ಲಿ ಹೊಲಗಳಿಗೇನೆ ಅಡವೆ ಅಂತಾರೆ. ಅದಕ್ಕೆ ನಾವು ಆ ಶಬ್ದ ಯೂಸ್ ಮಾಡಿದ್ವಿ. ಅಡವೆ ಅಂದ್ರೆ ಫಾರೆಸ್ಟ್ ಇಲ್ಲ ಸರ್. ಅವರಿಗೆ ಹೈಡಿಂಗ್ ಪ್ಲೇಸ್ ಇಲ್ಲಿ ಇರಲಿಲ್ಲ ಅನ್ನೋದಕ್ಕಾಗಿ ಅವ್ರು ಅಲ್ಲಿಗೆ ಹೋದ್ರು. ಸುಮಾರು ಇಂಟ್ರಾಗೇಟ್ ಮಾಡ್ಬೇಕಾರೆ ಅವ್ಳು ಹೇಳಿದ್ಲು, ನಾವು ನಿಮ್ಮನ್ನ ಸಾಯಿಸ್ಬೇಕಿತ್ತಂದ್ರೆ 15-20 ಸಾವಿರ ಸಾಯಿಸ್ತಿದ್ವಿ ನಾವು. ಅವ್ರ ಮನೆಯಲ್ಲೇ ಗುಡಿಸಲ್ದಲ್ಲೇ ಮೇಲೆ ನಾವು ಆಡಿಕೊಂಡಿರ್ತಿದ್ವಿ. ನೀವು ಅಲ್ಲೇ ಮುಂದೆ ಆಚೆ ಹೋಗ್ತಿದ್ರಿ, ಅವ್ರನ್ನ ಕೇಳ್ತಿದ್ರಿ, ಅವ್ರು ನಿಮ್ಗೆ ಹೇಳ್ತಿದ್ದಿಲ್ಲ, ನಮಗ್ ಬಿಟ್ಕೊಡ್ತಿದ್ದಿಲ್ಲ. ನಾವು ಅವ್ರ ಹೊಲದಲ್ಲಿ ಶೇಂಗಾ ಕಿತ್ತು ನಾವು ಅವ್ರ ಕಡೆಯಿಂದ ಪುಕ್ಕಟೆ ಏನು ತಿಂತಿರಲಿಲ್ಲ. ಅವ್ರ ಹೊಲದಲ್ಲಿ ಶೇಂಗಾ ಕಿತ್ತು ಕೂಲಿ ಕೆಲಸ ಮಾಡಿ, ಆ ಕೂಲಿ ಕೆಲಸದಲ್ಲಿ ಅವ್ರ ಕಡೆಯಿಂದ ಊಟ ತಗೋತಿದ್ವಿ ನಾವು. ಅವರಿಗೆ ಊರಲ್ಲಿ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಪ್ರಜಾ ಪಂಚಾಯತಿ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತಿದ್ವಿ. ಹೀಗಾಗ್ಬಿಟ್ಟು ಜನರು ನಮ್ ಕೊಡಿದ್ವಿ. ನಾವು ಎಷ್ಟರ ಮಟ್ಟಿಗೆ ಅಂದ್ರೆ, ನಾವು ಒಂದೊಂದ್ಸಲ ಕೊಮ್ಮಿಗೆ ಹೋದಾಗೆ ಈ ಹೊಲದಲ್ಲಿ ಹೆಣ್ಮಕ್ಳು ಹುಲ್ ಕೊಯ್ತಿರ್ತಾರಲ್ಲ, ನಾವು ಹೋಗಿ ಹಿಂಗೆ ನಿಂತ್ರೆ ನಮ್ ಕಾಲಿನ ಸುತ್ತ ಹುಲ್ ಕೊಯ್ಕೊಳ್ಳೋರು ಹೊರತಾಗಿ ನಮ್ಮನ್ನು ಎತ್ತಿ ಯಾಕೆ ನೀವು ಯಾರು ನೀವು ಅಂತ ಕೇಳ್ತಿರ್ಲಿಲ್ಲ. ನಾವು ಅವರಿಗೆ ಒಂದ್ಸಲ ಹೇಳಿದ್ವಿ, ಇಲ್ಲ ನಾವು ಆಂಧ್ರದಿಂದ ಬಂದಿದ್ವಿ, ರಮೇಶ್ ಅಣ್ಣಗೆ ಕೆಲವೊಂದು ವಸ್ತುಗಳನ್ನು ಕೊಡೋದೈತಿ, ಅದಕ್ಕಾಗಿ ಎಲ್ಲಿ ಸಿಗ್ತಾನ? ಅಣ್ಣ ಆ ಹೆಣ್ಮಗಳು ಹೇಳ್ತಾನ ನನಗೆ, ಅಣ್ಣ ನೀವು ಇಲ್ಲಿ ಬರಕ್ ಹೋಗ್ಬೇಡ್ರಿ, ನನ್ನ ಹೆಸರು ಹೇಳ್ತಾರೆ ಡಂಬಳ್ ಅಂತ, ಯಾರೇ ಇನ್ಸ್ಪೆಕ್ಟರ್ ಅಂತೆ, ಅವ್ರ ಸ್ಕ್ವಾಡ್ ಅಂತೆ, ಅವರು ಇಲ್ಲಿ ಹಗಲು ರಾತ್ರಿ ಹುಡುಕ್ತಾ ಇದಾರೆ, ಬಂದೂಕ್ ಹಿಡ್ಕೊಂಡು ನಿಮ್ಮ ಗತಿನೇ ಬಂದೂಕ್ ಹಿಡ್ಕೊಂಡ್ ಬರ್ತಾರೆ, ನೀವು ಕಂಡು ಕೊಂದೇ ಬಿಡ್ತಾರೆ ಅವರು. ನಾವು ರಮೇಶ್ ಅಣ್ಣ ನಿನ್ನೆ ಬಂದಿದ್ದ ಇಲ್ಲಿ, ಇವತ್ತು ಬಂದಿಲ್ಲ, ಬಂದ್ರೆ ನಾ ಹೇಳ್ತೀನಿ ನೀವು ಬಂದಾರ ಅಂತ ಹೇಳಿ. ಆಯ್ತಮ್ಮ ಅಂತ ಹೇಳು ಅಂತ ಮುಂದೆ ಹೋಗಿ ನಾವು ಸುಮ್ಮನೆ. ಆಮೇಲೆ ಆ ಹೆಣ್ಮಗಳು ಹೇಳೋದು ನೋಡಿದ್ರೆ, ಎಷ್ಟೋ ಸರಿ ನಾನು ಅಲ್ಲಿ ಬಣೆಯಲ್ಲಿ ನಾವು ಅಡಿಕೊಂಡು ಕೂತಿದ್ವಿ, ನೀವು ನಮ್ಮ ಮುಂದೆ ಹೋದ್ರಿ, ನಾವು ನಿಮಗೆ ಏನು ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನಾವು ಎಕ್ಸ್ಪೋಸ್ ಆಗಬಾರ್ದು ಅಂತೇಳಿ ನಾವು ಏನ್ ಮಾಡಿದ್ವಿ. ನಮ್ಗೆ ಮೇಲಿಂದ ಆರ್ಡರ್ಸ್ ಇತ್ತು, ಪೊಲೀಸನ್ನ ಅಟ್ಯಾಕ್ ಮಾಡೋದು ಬೇಡ ಅಂತ ಹೇಳಿ. ನಾವು ಇಷ್ಟು ದಿವಸ ಸೇಫ್ ಆಗಿದ್ವಿ, ಸೇಫ್ ಆಗಿರೋಣ ಅಂತ ಇತ್ತು. ಬಟ್ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಅನ್ಲಕ್ಕಿ. ಆವಾಗ ನನಗೆ ಇಂಟೆಲಿಜೆನ್ಸ್ ಬ್ಯೂರೋದಿಂದ ನಾನು PWG ಹಿಟ್ ಲಿಸ್ಟ್ ನಲ್ಲಿ ಬಂದೆ ಹೆಸರು. ಆಯ್ತು, ಕಂಟಿನ್ಯೂಸ್ ಪ್ರೊಟೆಸ್ಟ್. ಅದು ಗದ್ದಾರು ನಗರಿ ಬಾಬಯ್ಯ ಯೂನಿವರ್ಸಿಟಿ ಹೆಡ್, ಇಂಗ್ಲಿಷ್ ಹೆಡ್ ಬೆಂಗಳೂರು ಯೂನಿವರ್ಸಿಟಿ, ಅವರು ಗೌರಿ ಲಂಕೇಶ್ ಅವರು, ಆಮೇಲೆ ಅಲ್ಲಿ ಬಂದು DSS ದವರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಅವರೆಲ್ಲರೂ ಬಂದು ಪ್ರೊಟೆಸ್ಟ್ ಮಾರ್ಚ್ ಮಾಡಿದ್ರು, ಹ್ಯೂಮನ್ ರೈಟ್ಸ್ಗೆ ಕೇಸ್ ಫೈಲ್ ಮಾಡಿದ್ರು. ಆಮೇಲೆ ಇದರಲ್ಲಿ ಕೋರ್ಟ್ ನಲ್ಲಿ ಮರ್ಡರ್ ಕೇಸ್ ಬುಕ್ ಮಾಡಿದ್ರು. ಇವ್ರದ್ದು ಟ್ರಯಲ್ ನಡೆದ್ಬಿಟ್ಟು ಕನ್ವಿಕ್ಷನ್ ಆಯ್ತು 3 years ಸುಮಾರ್ದು. ಆಮೇಲೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಅವ್ರನ್ನೂ ಕನ್ವಿಕ್ಷನ್ ತೋರಿಸಿದ್ರು, ರಮೇಶ್ದು ಮತ್ತು ಮಲ್ಲಿಕಾರ್ಜುನ್ ರಾಯಚೂರು ಕೋರ್ಟ್ನಲ್ಲಿ. ಅವರು ದೇ ವೆಂಟ್ ಟು ಅಪೀಲ್ ಇನ್ ಹೈಕೋರ್ಟ್ನಲ್ಲಿ 3 years ಇಸ್ ಲೆಸ್ ಅಂತ 5 years ಮಾಡಿದ್ರು. ನಮ್ದು ಕೇಸ್ ಅಕ್ವಿಟ್ ಆಯ್ತು ಕೋರ್ಟ್ನಲ್ಲಿ, ಇಲ್ಲೇ ಸೆಷನ್ ಕೋರ್ಟ್ನಲ್ಲೇ ಅಕ್ವಿಟ್ ಆಯ್ತು. ಅಪೀಲ್ ಹೋಗಿಲ್ಲ, ಗೌರ್ಮೆಂಟ್ ಅಪೀಲ್ ಹೋಗಿಲ್ಲ. ಆ ಟೈಮ್ನಲ್ಲಿ ಎನ್ಕೌಂಟರ್ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಅವರು ಯಾದಗಿರಿ ಐಬಿಗೆ ನಮ್ಮನ್ನು ಕರೆಸಿ ಎಲ್ಲ ಕೇಳಿದ್ರು, ಇನ್ನೇನಾಯ್ತು ಏನಿಲ್ಲ ಅಂತ ಎಲ್ಲ ಹೇಳಿದ್ವಿ ನಾವು. ಮಲ್ಲಿಕಾರ್ಜುನ್ ಖರ್ಗೆ ಹೋಮ್ ಮಿನಿಸ್ಟರ್. ಆಮೇಲೆ ಅವರು ಅಂದ್ರು, ಸೋಷಿಯಲ್ ವರ್ಕರ್ಸ್ ಅವರು, ನೀವು ಸುಮ್ಮನೆ ಅವ್ರಿಗೆ ನಕ್ಸಲೈಟ್ಸ್ ಅಂತ ಪಟ್ಟ ಕಟ್ಟಿ ಇದು ಮಾಡ್ತಾ ಇದ್ದೀರಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ನಕ್ಸಲಿಸಮ್ ಇಲ್ಲ ಅಂತ ಅಂದರು. ಸರ್ ಇದೆ ಸರ್, ಇದು ಹಿಂಗಾಗಿದೆ, ಸಿನ್ಸ್ 18 years ದೇ ಬಿನ್ ರೂಲಿಂಗ್ ಇಯರ್. ಇಲ್ಲಿ ಸಾಕಷ್ಟು ಅವ್ರ ಮೇಲೆ ಕೇಸ್ಗಳು ಆಗಿದೆ, ಇದೆಲ್ಲಾಗಿದೆ. ಅಲ್ಲ, ಕೇಸ್ ಆಗಿರ್ಬೋದು, ಸೋಷಿಯಲ್ ವರ್ಕರ್ಸ್ ಅಂತ ಅವ್ರ ಮೇಲೆ ಕೇಸ್ ಆಗಿರ್ಬೋದು, ಬಟ್ ನಕ್ಸಲೈಟ್ಸ್ ಅಲ್ಲ ಅವರು ಅಂತದ್ದು. ನಾವು ಅವರಿಗೆ ಸರ್ ಅವ್ರದ್ದೆಲ್ಲದು ಹಿಸ್ಟ್ರಿ ಇಲ್ಲಿ ಬರ್ಕೊಟ್ಟಿದ್ದೀವಿ ನಾವು 3 pages, ನೀವು ಇನ್ನು ವೆರಿಫೈ ಮಾಡಿಸಿ ಅವರು ನಿಮಗೆ ಗೊತ್ತಾಗತ್ತೆ ಅದು. ಆಮೇಲೆ ಅವ್ರು ವೆರಿಫೈ ಮಾಡಿಸಿ ಎಲ್ಲ ಆದಮೇಲೆ ಒಂದು ಸಾರಿ ರಾಯಚೂರಿಗೆ ಬಂದಾಗ ನಮ್ಮನ್ನು ಐಬಿಗೆ ಕರೆಸಿ, ಓಕೆ ಮೇ ಬಿ ಇರ್ಬೋದು ಅವ್ರ ನಕ್ಸಲೈಟ್ಸು, ಬಟ್ ವಿ ಕಾಂಟ್ ಅಕ್ಸೆಪ್ಟ್ ಇಟ್ ಆಸ್ ಎ ಗೌರ್ಮೆಂಟ್ ಎಟ್. ಇನ್ನೂ ನಕ್ಸಲಿಸಮ್ ಕರ್ನಾಟಕದಲ್ಲಿ ಇದೆ ಅಂತ ಇನ್ನೂವರೆಗೆ ಅವರು ಇದಾಗಿಲ್ಲ, ಸೊ ನೋಡೋಣ ಅಂತ ಅಷ್ಟೇ ಹೇಳಿದ್ರು. ಮುಂದೆ ಅವ್ರ ಕನ್ವಿಕ್ಷನ್ ಆಗಿ ಅದಾಗಿ ಅದು ಆ ಕಡೆ ಹೋಯ್ತು. ಆಮೇಲೆ ಮುಂದೆ ಇವ್ರದ್ದು ಹೋಮ್ ಮಿನಿಸ್ಟರ್ಶಿಪ್ ಮುಗೀತು ಪೀರಿಯಡ್. ಮುಂದೆ ಅದ್ರದ್ದೇನು ಸಂಪರ್ಕ ಬರಲಿಲ್ಲ. ನಮ್ಮ ಮೇಲೆ ಕೇಸ್ ಆಗಿದ್ದು ಅಕ್ವಿಟ್ ಆಯ್ತು, ಇಲ್ಲೇ ರಾಯಚೂರು ಕೋರ್ಟ್ನಲ್ಲೇ ಅಕ್ವಿಟ್ ಆಯ್ತು. ಒಂದು 7 months ಟ್ರಯಲ್ ನಡೀತು. 7 months ಟ್ರಯಲ್ ನಡೆದು ಅಕ್ವಿಟ್ ಆಯ್ತು. ಅದರಲ್ಲಿ ಸುಮಾ ಒಬ್ಬನೇ ವಿಟ್ನೆಸ್. ಅವಳು ನಮ್ಗೆ ಏನು ಗೊತ್ತಿಲ್ಲ, ನಾವು ಸುಮ್ಮನೆ ಹೊಲದಲ್ಲಿದ್ವಿ. ನಮಗೆ ನಮ್ಮ ಪ್ರಾಸಿಕ್ಯೂಟರ್ ಕೇರ್, ನೀವು ಆಂಧ್ರದ ಬಿಟ್ಟು ಇಲ್ಲಾಕ್ ಬಂದಿವಿ, ಏನ್ ಕೆಲಸ ಐತಿ ನಿಮ್ದು? ಇಲ್ಲ, ನಮ್ಮ ಫ್ರೆಂಡ್ಸ್ ಇದ್ರೆ ಇಲ್ಲಿ ಬಂದಿದ್ವಿ. ಏನ್ ಫ್ರೆಂಡ್ಸ್? ಯಾರು ಫ್ರೆಂಡ್ಸ್? ಆಕೆ ಸ್ವಲ್ಪ ಪೇಪರ್ ಮಾಡಿದ್ರು, ಫ್ರೆಂಡ್ಸ್ ಇದ್ದಾರೆ. ಆಫ್ಕೋರ್ಸ್ ಆನ್ ದಟ್ ಗ್ರೌಂಡ್ ಓನ್ಲಿ ವಿ ಗಾಟ್ ಅಕ್ವಿಟೆಡ್.
ಎಲ್ಲ ನಮ್ಮ ಪೂರ ನಮ್ಮದು ಸ್ಕ್ವಾಡೇ ಕೊಟ್ಟಾಯ್ತು. 8 ಜನ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಸ್, ಇಬ್ಬರು ಇನ್ಸ್ಪೆಕ್ಟರ್ಸು, ಒಬ್ಬ ಸಬ್ ಇನ್ಸ್ಪೆಕ್ಟರ್. ಪ್ರೈಸ್ ಅಮೌಂಟ್ ಎಲ್ಲರಿಗೂ ಕೊಟ್ಟರು. ಹೌದು, 10,000 ಪ್ರೈಸ್ ಅಮೌಂಟ್. Sunil Kumar ಸಾಹೇಬರು, ಬಿಕಾಸ್ ಹಿ ಇಸ್ ಫ್ರಮ್ ಆಂಧ್ರ, ಹಿ ನ್ಯೂ ದ ಹಿಸ್ಟ್ರಿ ಆಫ್ ದೀಸ್ ಪೀಪಲ್ ವೆರಿ ವೆಲ್. ಆ್ಯಂಡ್ ಶ್ರೀರಾಮ್ಲು ಅಂತ ಹೇಳಿದ್ನಲ್ಲ, ಹಿ ಯೂಸ್ ಟು ಗಿವ್ ಅಸ್ ದ ಕರೆಕ್ಟ್ ನಕ್ಸಲಿಸಮ್ ಅಂದರೆ ಏನು, ಅವ್ರ ಆ್ಯಕ್ಟಿವಿಟಿ ಹೆಂಗೆ, ಅವ್ರ ಮೆಥಡ್ ಹೆಂಗೆ, ಅವ್ರ ಆರ್ಗನೈಸೇಷನ್ ಹೆಂಗೆ, ಕಂಪ್ಲೀಟ್ ನಮಗೆ ಅದ್ರ ಮಾಹಿತಿ ಕೊಟ್ಟವರೇ ಅವ್ರು. ಯಾಕಂದ್ರೆ ಅವರು 15 ವರ್ಷ ನಕ್ಸಲ್ ಪ್ಲೇಸ್ನಲ್ಲಿ ಕೆಲಸ ಮಾಡಿ, ಇಂಟೆಲಿಜೆನ್ಸ್ ಬ್ಯೂರೋ ವಿಂಗ್ನಲ್ಲಿ ಕೆಲಸ ಮಾಡಿ, ಅವರಿಗೆ ಅವ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಗೊತ್ತಿತ್ತು. ಅವ್ರಿಗೆ ರಾಯಚೂರಿಗಿದ್ರು, ಆಮೇಲೆ ಬೆಂಗಳೂರಿಗಿದ್ರು, ಬೆಂಗಳೂರಿಂದ ಈಗ ತೀರ್ಕೊಂಡ್ರು.